ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಏನಂತಂದ್ರೆ ಡಾಕ್ ಸತೀಶ್ ಅವರು. ಯಾಕಂತಂದ್ರೆ ಇವ್ರಿಗೆ ಪಾಡಿಗೆ ಇವ್ರಿಗೆ ಇಷ್ಟ ಬಂದಂಗೆನೆ ಅವ್ರೇನೆ ಒಂದು ಬಿರುದನ್ನ ಇಟ್ಕೊಂಡಿದ್ದಾರೆ, ವೈರಲ್ ಸ್ಟಾರ್. ಹಾಗಾಗಿ ಅವರ ಒಂದು ಪ್ರಚಾರದ ತೆವಲನ್ನ ಕರ್ನಾಟಕ ಜನತೆ ನೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ವೈರಲ್ ಸ್ಟಾರ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗ್ತಾರೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ 2 ಕೊಂಬಿದ್ಯಾ, ಗೂಗಲ್ ಅಲ್ಲಿ ನಂಬರ್ 1 ಹೀರೋ ಅಂತ ಹೊಡೆದ್ರೆ ಕಿಚ್ಚ ಸುದೀಪ್ ಅವರ ಹೆಸರು ಬರುತ್ತಾ? ಸ್ವಾಮಿ, ಒಂದ್ ಹೇಳಕ್ ಇಷ್ಟಪಡ್ತೀನಿ ನೋಡಿ, ಇಷ್ಟು ದಿನ ನಾನು ನಿಮ್ಮ ಹತ್ರ 2 ಬಾರಿ ನಾನು ಸಂದರ್ಶನವನ್ನ ತಗೊಂಡಿದ್ದೆ. ಯಾಕಂತಂದ್ರೆ ಬಿಗ್ ಬಾಸ್ಗೆ ಹೋಗಿದ್ರಿ ಅನ್ನೋ ಒಂದು ಕಾರಣಕ್ಕೆ. ಯಾಕಂತಂದ್ರೆ ಬಿಗ್ ಬಾಸ್ ಅನ್ನುವಂತಹ ವೇದಿಕೆಗೆ ಹೋಗ್ಬೇಕು ಅಂತಂದ್ರೆ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಅಂತ ವೇದಿಕೆಗೆ ನೀವು ಕೂಡ ಹೋಗಿದ್ದೀರಾ, ಹಾಗೇನೆ ಕರ್ನಾಟಕಕ್ಕೆ ಒಂದಷ್ಟು ಜನಕ್ಕೆ ತಲುಪಿದಿರಾ ಅನ್ನೋ ಒಂದು ಕಾರಣಕ್ಕೆ ನಾನು ನಿಮ್ಮ ಹತ್ರ ಮೈಕ್ ಹಿಡಿದಿದ್ದೆ. ಆದ್ರೆ ಈಗ ಅನ್ನಿಸ್ತಿದೆ ನನಗೆ, ಯಾಕೆ ನಿಮ್ಮಂಥವ್ರ ಹತ್ರ ಮೈಕ್ ಹಿಡಿದೆ ಅನ್ನುವಂಥದ್ದು. ಆ ಒಂದು ಕೊರಗು ಕಾಡ್ತಾ ಇದೆ, ಆ ಒಂದು ಬೇಸರ ವ್ಯಕ್ತವಾಗ್ತಾ ಇದೆ. ನಿಜಕ್ಕೂ ಹೆಂಗೆ ಅಂತಂದ್ರೆ, ನಾನು ಇಷ್ಟೂ ದಿನ ನಿಮ್ಗೆ ಮರ್ಯಾದೆ ಕೊಡ್ತಾ ಇದ್ದದ್ದು ನಿಮ್ಮ ವಯಸ್ಸನ್ನ ನೋಡ್ಬಿಟ್ಟು. ಯಾಕಂತಂದ್ರೆ ಬಿಗ್ ಬಾಸ್ಗೆ ಹೋಗಿದ್ದೀರಾ, ಮಗನನ್ನ ನಂಬರ್ 1 ಹೀರೋ ಸ್ಥಾನದಲ್ಲಿ ನೋಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಗನ ಒಂದು ಉದ್ಧಾರಕ್ಕೆ ಒಂದಷ್ಟು ವಿಡಿಯೋಗಳನ್ನ ಮಾಡ್ತಿದ್ದೀರಾ, ಮಗನ್ನ ಜನಕ್ಕೆ ತಲುಪಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ವಿಡಿಯೋಗಳನ್ನ ಮಾಡ್ತಾ ಇದ್ದೀರಾ ಅನ್ನುವಂತಹ ನಿಟ್ಟಿನಲ್ಲಿ ನಾನು ಸಾಕಷ್ಟು ಗೌರವವನ್ನ ಇಟ್ಕೊಂಡಿದ್ದೆ. ಯಾಕಂತಂದ್ರೆ ಪ್ರತಿಯೊಬ್ಬ ತಂದೆಯ ಒಂದು ಕನಸು ಏನಾಗಿರುತ್ತೆ, ಮಗನ ಉದ್ಧಾರವನ್ನ ಮಾಡೋದು, ಮಗನಿಗೆ ಒಂದೊಳ್ಳೆ ನೇಮ್ ಫೇಮ್, ಅದರೊಟ್ಟಿಗೆ ಮಗನನ್ನ ಒಂದೊಳ್ಳೆ ಸ್ಥಾನದಲ್ಲಿ ನೋಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಜನ ನೂರಾರು ರೀತಿಯಲ್ಲಿ ಅನ್ಕೊಂಡ್ರು ಕೂಡ ನೀವು ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ನನ್ನ ಮಗನನ್ನ ನಂಬರ್ 2 ಹೀರೋ ಅನ್ನಾಗಿ ಮಾಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ನೀವು ಹೋರಾಡ್ತಿದ್ರಿ. ಅದಕ್ಕೆ ನನ್ನ ಗೌರವ ಕೂಡ ಇತ್ತು. ಕೇವಲ ನನ್ನ ಗೌರವ ಅಷ್ಟೇ ಅಲ್ಲ, ಸಾಕಷ್ಟು ಜನರ ಗೌರವ ಇತ್ತು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅವರೆಲ್ಲರೂ ಕೂಡ ಕೆಲವೊಬ್ಬರೆಲ್ಲಾನು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ರು. ನನ್ನ ಹತ್ರನೇ ಎಷ್ಟೋ ಜನ ಮಾತಾಡಿದ್ದಾರೆ. ಯಾಕೆಂತಂದ್ರೆ ಹಿಂಗೆ ಮಾತಾಡಿದ್ದಾರೆ, ಅವ್ನಿಗೇನ್ ಬುದ್ಧಿ ಇಲ್ವಾ, ನಂಬರ್ 2 ಹೀರೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ಅವ್ನ ಮಗನ್ಗಿಂತ ಬೇರೆ ಯಾರು ಟ್ಯಾಲೆಂಟ್ ಇರುವಂತವ್ರೆ ಇಲ್ವಾ ಅಂತ ಈ ತರ ಎಲ್ಲ ಮಾತಾಡಿದ್ದಾರೆ. ಅದಕ್ಕೆ ನಾನು ಏನ್ ಆನ್ಸರ್ ಮಾಡಿದ್ದೆ ಅಂತಂದ್ರೆ, ಸತೀಶ್ ಅವರೇ, ಒಬ್ಬ ಮಗನನ್ನ ನಂಬರ್ 2 ಹೀರೋ ಅನ್ನಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಿರುವಂತಹ ವಿಡಿಯೋಗಳನ್ನ ನೋಡ್ತಿದಾರ, ಅಷ್ಟೇ ಬಿಟ್ರೆ ಒಬ್ಬ ತಂದೆಯಾಗಿ ನೀವು ಅವರನ್ನ ಯಾರು ಕಾಣ್ತಿಲ್ಲ ಅನ್ನುವಂಥದ್ದು ಅಂತ. ಯಾಕಂತಂದ್ರೆ ಒಂದೊಳ್ಳೆ ತಂದೆಯಾಗಿ ಮಗನ ಒಂದು ಹೆಸರು ಮಾಡುವಿಕೆಗೆ, ಮಗನ ಒಂದು ಹೀರೋ ಆಗ್ಬೇಕು ಅನ್ನುವಂತಹ ಕನಸಿಗೆ ಒಂದು ದಾರಿ ದೀಪವಾಗ್ತಿದ್ದೀರಾ. ಅದನ್ನ ನೋಡಿ ನೀವು ಯಾಕೆ ಅವ್ರ ಬಗ್ಗೆ ಎಲ್ಲ ನೆಗೆಟಿವ್ ಆಗೇ ಥಿಂಕ್ ಮಾಡ್ತೀರಾ ಅಂತ. ಆದ್ರೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಕೇಳಿ, ಆವತ್ತು ನಾನು ಅವ್ರಿಗೆ ಬುದ್ಧಿ ಮಾತನ್ನ ಹೇಳ್ದಂಥವ್ರು ಇವತ್ತು ನಿಮಗೆ ಬುದ್ಧಿ ಮಾತು ಹೇಳುವಂತಹ ಪರಿಸ್ಥಿತಿ ಬಂತು. ನಿಮಗೂ ನನಗೂ ದಶಕಗಳ ಕಾಲ ಇರಬಹುದು, ಅಜಗಜಾಂತರ ವ್ಯತ್ಯಾಸ ವಯಸ್ಸಿನಲ್ಲಿ. ಆದ್ರೆ ನಿಜಕ್ಕೂ ನೀವು ಯಾವ ರೀತಿ, ಯಾವ ಮಟ್ಟಕ್ಕೆ ನಿಮ್ಮ ಪ್ರಚಾರದಗೋಸ್ಕರ ಇವತ್ತು ಒಂದು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ತಿದ್ದೀರಾ, ಒಂದು ಮಾಧ್ಯಮವನ್ನ ಯೂಸ್ ಮಾಡ್ಕೊಳ್ತಿದ್ದೀರಾ ಅಂತಂದ್ರೆ ನಿಜಕ್ಕೂ ಅದು ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಪ್ರಚಾರವನ್ನ ತಗೊಳ್ಳಿ. ಯಾಕೆ ಈ ತರ ನೆಗೆಟಿವಿಟಿಗೋಸ್ಕರ ನೀವು ನಿಮ್ಮ ನೆಗೆಟಿವ್ ಆಗೇನೆ ಪ್ರಚಾರವನ್ನ ಪಡ್ಕೊಳ್ತಾ ಇದ್ದೀರಾ ಅಂತ. ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಸ್ಪಂದನ ಅವರು ನನ್ನ ಶರ್ಟ್ ಅನ್ನ ಕದ್ರು ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತೀರಾ, ಸುದ್ದಿ ಮಾಡ್ತೀರಾ. ಅದಾದ ನಂತರ ಗಿಲ್ಲಿ ಅವರು ಸ್ಲಮ್ಮು, ಅವ್ರಿಗೆ ಇರೋದೆಲ್ಲಾನು ಕೂಡ ಗಿಲ್ಲಿ ಅವರ ಫ್ಯಾನ್ಸ್ ಎಲ್ಲಾನು ಕೂಡ ಸ್ಲಮ್ಮು ಅನ್ನುವಂತಹ ನಿಟ್ಟಿನಲ್ಲೇ ನೀವು ಅವರಿಗೆ, ಅವರ ಫ್ಯಾನ್ಸ್ಗೆ ರೊಚ್ಚಿಗೆಬ್ಸಿ ನೀವು ಸಾಕಷ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಆಗೋದಕ್ಕೆ ಪ್ರಯತ್ನ ಪಡ್ತೀರಾ. ಆದ್ರೆ ಈಗ ಕರುನಾಡು ಕಂಡಂತಹ ಅಭಿನಯ ಚಕ್ರವರ್ತಿ, ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮ ಭಾರತದಲ್ಲೇ ಸಾಕಷ್ಟು ಸಿನಿಮಾ ರಂಗಗಳಲ್ಲಿ ಅವರು ಹೆಸರುವಾಸಿ ಮಾಡಿ ಅಲ್ಲಿ ಕರ್ನಾಟಕದ ಹೆಸರನ್ನ, ಕನ್ನಡದ ಗತ್ತನ್ನ ತೋರಿಸಿರುವಂತಹ ಅಭಿನಯ ಚಕ್ರವರ್ತಿ ಆದ್ರೆ ಏನ್ ನಂಬರ್ 1 ಹೀರೋ ಆಗ್ತಾರಾ? ನಂಬರ್ 1 ಹೀರೋ ಅಂತ ಹೊಡೆದ ತಕ್ಷಣ ಬರ್ತಾರಾ? ಅವ್ರಿಗೇನ್ 2 ಕೊಂಬಿದ್ಯಾ ಅಂತಿರಲ್ಲ, ಅವ್ರ ಮುಂದೆ ಏನಾದ್ರೂ ನೀವು ಈ ಮಾತನ್ನ ನಿಂತ್ಕೊಂಡು ಹೇಳಿ, ಆಗ ನಾನ್ ನಿಮ್ಮನ್ನ ಒಪ್ಕೊಂತೀನಿ, ಡ್ಯಾಶ್ ಅಂತ ಒಪ್ಕೊಂತೀನಿ. ಎಷ್ಟು ಬೇಜಾರಾಗಿದೆ ಅಂತಂದ್ರೆ, ನನಗೆ ಎಷ್ಟೋ ಜನ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಪರ್ಸನಲ್ ಆಗಿ ಕೇಳಿದ್ದಾರೆ, ಅದ್ರ ಜೊತೆಗೆ ಕಮೆಂಟ್ಸ್ ಮೂಲಕನೂ ಕೂಡ ಹೇಳಿದ್ದಾರೆ, ಸಿಕ್ಕಾಗೆಲ್ಲ ಹೇಳಿದ್ದಾರೆ. ಬಟ್ ನಾನು ಕೂಡ ಬೇಡ, ಈ ಹಿಂದೆ ಕೂಡ ಒಂದು ವಿಡಿಯೋವನ್ನ ಮಾಡಿದ್ದೆ. ನಿಮ್ಗೆ ಸೋಷಿಯಲ್ ಮೀಡಿಯಾ ಸಿಕ್ಕಿದೆ, ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಒಳ್ಳೆ ತಂದಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ.
ಆದ್ರೆ ನಿಮ್ ಬರ್ತಾ ಬರ್ತಾ ಅದೇನ್ ಹೇಳ್ತಾರಲ್ಲ, ರಾಜನ್ ಕುದುರೆ ಕತ್ತೆ ಆಯ್ತು ಅನ್ನುವಂಥ ನಿಟ್ಟಿನಲ್ಲಿ ಬಿಗ್ ಬಾಸ್ ಹೋಗಿ ಬಂದಿದ್ದೇ ತಡ ನಿಮ್ಗೆ. ಅದ್ ಯಾವ ರೀತಿ ಆಗ್ತಿದೆ ಅಂತಂದ್ರೆ ನಿಮ್ಗೆ ಅದೇನೋ ಕುದುರೆಗೆ ಕಟ್ತಾರಲ್ಲ ಲಗಾಮ್ ಇಲ್ದಂಗೆ ಆ ತರ ಮಾಡ್ತಿದ್ರ. ಬಿಗ್ ಬಾಸ್ ಅನ್ನುವಂತಹ ಒಂದು ಪಟ್ಟ ಸಿಕ್ಕಿದೆ ನಿಮ್ಗೆ. ನಾನೇ ನಡೆದಿದ್ದೇ ದಾರಿ, ನಂದೇ ರಾಜ್ಯಭಾರ, ಸೋಷಿಯಲ್ ಮೀಡಿಯಾ ಎಲ್ಲ ನಂದೇನೆ, ನಾನೇ ವೈರಲ್ ಸ್ಟಾರ್ ಅಂತ ಇಟ್ಕೊಂಡು ಒಂದ್ 4 ಜನನ ಹಿಂಬಾಲಿಸ್ಕೊಂಡು ಓಡಾಡ್ತಿದ್ರಲ್ಲ. ಒಂದು ಹೇಳ್ತೀನಿ, ನನಗೆ ನಿಜಕ್ಕೂ ಬಿಗ್ ಬಾಸ್ ಬಗ್ಗೆ ಈಗ ಬೇಸರ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಸಾಕಷ್ಟು ಕಲಾವಿದರಾಗಿರ್ಬೋದು, ಸಾಕಷ್ಟು ಟ್ಯಾಲೆಂಟೆಡ್ ಪರ್ಸನ್ಸ್ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಇಂಥವ್ರನ್ನ ನೆಕ್ಸ್ಟ್ ಸೀಸನ್ ಇಂದ ದಯವಿಟ್ಟು ಬಿಗ್ ಬಾಸ್ ಟೀಮ್ ಅವ್ರು ಆಗಿರ್ಬೋದು, ಎಂಟಮಾಲ್ಸ್ ಅವರ ಟೀಮ್ ಅವ್ರು ಆಗ್ಬಿಟ್ಟು ದಯವಿಟ್ಟು ಯಾರೂ ಕೂಡ ಇಂಥ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಕ್ ಹೋಗ್ಬೇಡಿ. ನಾನು ಕಿಚ್ಚ ಸುದೀಪ್ ಅವ್ರಿಗೆ ಪ್ರೆಸ್ ಮೀಟ್ ಅಲ್ಲೂ ಕೂಡ ಕೇಳಿದ್ದೆ. ಯಾಕಂತಂದ್ರೆ ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆನೆ ಬಿಗ್ ಬಾಸ್ ಇನ್ನೇನು 3 ತಿಂಗಳು ಶುರುವಾಗ್ತಿದೆ ಅಂತ ಒಂದು ಸಮಯದಲ್ಲಿ ಈ ತರದ ಒಂದು ಹುಚ್ಚರ ಸಂತೆ ಜಾಸ್ತಿ ಆಗುತ್ತಲ್ಲ, ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅನ್ನುವಂಥದ್ದು, ಅದನ್ನ ಹುಚ್ಚಾನೇ ನಡೆಸಬೇಕು ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ನ ಒಂದು ಪ್ರೆಸ್ ಮೀಟ್ ಅಲ್ಲೂ ಕೂಡ ನನಗೆ ಆನ್ಸರ್ ಮಾಡಿದ್ರು. ಆದ್ರೆ ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ನೀವು ಹುಚ್ಚ ಆಗ್ತೀರಂತ ಗೊತ್ತಿರ್ಲಿಲ್ಲ ಪಾಪ ಅವರಿಗೆ. ಯಾಕಂದ್ರೆ ಆ ಒಂದು ನೇಮ್ ಅಂಡ್ ಫೇಮ್ ಅನ್ನ ಇಟ್ಕೊಂಡು. ಆಮೇಲೆ ಇನ್ನೊಂದು ಶರ್ಟ್ ವಿಚಾರ ಮಾತಾಡ್ತೀರಾ, ಯಶ್ ಅವರು 699 ರೂಪಾಯಿ ಶರ್ಟ್ ಹಾಕ್ಬಾರ್ದು ಅಂತ ಹೇಳಿ. ರೀ ಅವರೆಲ್ಲ 600 ಅಲ್ಲ ಕಣ್ರಿ, ಇವತ್ತು ಯಾವ ರೇಂಜ್ಗೆ ಅಂತಂದ್ರೆ ನೀವು ಊಹಿಸಕ್ಕೂ ಆಗದೆ ಇರುವಂತಹ ರೇಂಜ್ಗೆ ಬೆಳೆದವ್ರೆ. ಅದು ಕೂಡ ತನ್ನ ಅಭಿನಯದ ಮೂಲಕ, ತನ್ನ ಒಂದು ಕಂಟೆಂಟ್ ಇರುವಂತಹ ಸಿನಿಮಾಗಳ ಮೂಲಕ. ನೀವು ಹೇಳ್ತಿರಲ್ಲ ನಂಬರ್ 1 ಯಾರು ಅಂತ ಹೇಳ್ಬಿಟ್ಟು, ನಂಬರ್ 1 ಡಾಗ್ ಬ್ರೀಡರ್ ಅಂತಂದ್ರೆ ಹೊಡೆದ್ರೆ ನಾನೇ ಬರ್ತೀನಿ. 5,000 ಚಾನೆಲ್ಸ್ಗೆ ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ. ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೇ ನಾನೇ ನಂಬರ್ 1 ಅಂತ ಹೇಳ್ತಿರಲ್ಲ. ನಾಳೆ ಒಂದಿನ ನೀವು ಕೂಡ ಮಣ್ಣಿಗೆ ಹೋಗೋದು, ಜನಸಾಮಾನ್ಯರು ನಾವು ಕೂಡ ಮಣ್ಣಿಗೆ ಹೋಗುವಂಥದ್ದು, ಅದ್ರಲ್ಲಿ ಏನಿಲ್ಲ. ಇರೋ ತನಕನೂ ಕೂಡ ಪ್ರಚಾರದ ತೀರಿಸ್ಕೊಳ್ತೀರಾ, ಜನ ನೋಡೋವರೆಗೂ ನೋಡ್ತಾರೆ, ಇನ್ ಯಾವನೋ ಹುಚ್ಚ ಬಿಡಪ್ಪ ಅಂತ ಹೇಳ್ಬಿಟ್ಟು ಬಿಟ್ಟು ಬಿಡ್ತಾರೆ. ಏನಿಲ್ಲ, ನಿಮ್ಮನ್ನ ನೋಡಿ ನಗ್ತಿದ್ದಾರೆ ಜನ, ಕಮೆಂಟ್ಸ್ ಅಲ್ಲಿ ಹೋಗಿತ್ತಿದ್ದಾರೆ. ಯಾರೂ ಕೂಡ ಇಲ್ಲಿ ಡಾಗ್ ಸತೀಶ್ ಅವ್ರು ಬಂದ್ರು, ಅವ್ರಿಗೆ ಕೈ ಎತ್ ಮುಗಿಬೇಕು ಅಂತಲ್ಲ, ಯಾಕೆ ಬಂದ ಗುರು ಇವನು ಅಂತ ಹೇಳ್ಬಿಟ್ಟು ಉಗಿತಿದ್ದಾರೆ. ಇಂಥ ಒಂದು ಸಿಚುವೇಶನ್ ಅಲ್ಲಿ ನೀವೇ ನಿಮ್ಮ ಒಂದು ಹೆಸರನ್ನ ಹಾಳು ಮಾಡ್ಕೊತಿದ್ದೀರ ಅಲ್ಲ. ಕಿಚ್ಚ ಸುದೀಪ್ ಅವರಿಗೆ ನೀವು ಹೋಗ್ಬಿಟ್ಟು ಅವರ ಸಾಂಗ್ ಅನ್ನು ಯೂಸ್ ಮಾಡ್ಕೊಂಡು ನೆಟ್ಟಿಗೆ ಕರೆಕ್ಟ್ ಆಗಿ ಎಲ್ಲಾದ್ರೂ ವಾಕ್ ಮಾಡ್ತೀರಾ, ಯಾವ್ದೋ ಒಂದು ಇವೆಂಟ್ಗೆ ಹೋಗ್ತೀರಾ, ಅಂತ ಒಂದು ಸಂದರ್ಭದಲ್ಲಿ ದಾದಾ ಯಾರು ಗೊತ್ತಾ ಅಂತ ಯೂಸ್ ಮಾಡ್ಕೊಳ್ಳಿ. ಓಕೆ, ಜನ ಒಪ್ಕೊಳ್ತಾರೆ, ಚೆನ್ನಾಗಿದೆ, ವಾಕಿಂಗ್ ಸ್ಟೈಲ್ ಚೆನ್ನಾಗಿದೆ, ಡಾಗ್ ಸತೀಶ್ ಅವ್ರು ಹಾಕಿರುವಂತಹ ಕಾಸ್ಟ್ಯೂಮ್ ಚೆನ್ನಾಗಿದೆ ಅಂತ ಹೊಗಳ್ತಾರೆ. ಅದನ್ನ ಬಿಟ್ಟು ಯಾವ್ದೋ ಒಂದು ವಾಶ್ರೂಮ್ ಅಲ್ಲಿ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಹಾಕೊಳ್ತಾರೆ, ಅದನ್ನ ಕೇಳಿದ್ದೆ ಅಭಿಮಾನಿಗಳು ತಪ್ಪು ಅಂತ ಆಯ್ತು. ಆಮೇಲೆ ವಿನಯ್ ಗೌಡ ಹಾಗೇನೆ ರಜತ್ ಅವರು ಕಮೆಂಟ್ಸ್ ಮೂಲಕ ನಿಮ್ಗೆ ಹೇಳ್ತಾರೆ ಅದನ್ನ ತೆಗೀರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀವು ಅವ್ರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡ್ತೀರಾ, ಲೀಗಲ್ ಆಗಿ ಹೋಗ್ತೀರಾ, ನಿಮ್ಮ ಒಂದು ಪ್ರಕಾರ ನೀವು ಹೋಗ್ತೀರಾ. ಓಕೆ, ಅದನ್ನ ಬಿಟ್ಟು ಕೇಳ್ತಿರಲ್ಲ ಕಂಪ್ಲೇಂಟ್ ಕೊಟ್ಟ ಮೇಲೆ ಸೆಟಲ್ಮೆಂಟ್ ಬಂದ್ರು ಅಂತ ಹೇಳ್ಬಿಟ್ಟು. ಅವ್ರೇನ್ ಕುರಿ ವ್ಯಾಪಾರ ಮಾಡ್ತಿದಾರ ಸೆಟಲ್ಮೆಂಟ್ ಬರೋದಕ್ಕೆ? ಹೇಳಿ, ಏನಕ್ರಿ ಕುರಿ ವ್ಯಾಪಾರ ಮಾಡಕ್ ಬರ್ತಾರೆ? ನಿಮ್ಮ ಹತ್ರ ಏನಕ್ರಿ ಬರ್ತಾರೆ? ನೀವು ಮಾಡುವಂತಹ ಒಂದು ನಾಯಿ ವ್ಯಾಪಾರಕ್ಕೆ ಬರ್ತಾರ? ಸುದೀಪ್ ಅವರ ಒಂದು ಮೇಲೆ ಇರುವಂತಹ ಅಭಿಮಾನದ ಮೇಲೆ, ಕನ್ನಡ ಚಿತ್ರರಂಗವನ್ನ ಬೆಳೆಸಿರುವಂತಹ ಒಬ್ಬ ನಾಯಕ ನಟನ ಮೇಲೆ ಇರುವಂತಹ ಒಂದು ಅಭಿಮಾನಕ್ಕೋಸ್ಕರ ಬರ್ತಾರೆ, ನಿಮ್ಮ ಹತ್ರ ಕೇಳ್ತಾರೆ. ಬಿಟ್ರೆ ನೀವ್ ಯಾವ್ದೋ ಒಬ್ಬ ದೊಡ್ಡ ವ್ಯಕ್ತಿ, ನೀವೇನೋ ಸಾಧನೆ ಮಾಡಿದಿರಾ, ಇನ್ನೊಂದು ಮಾಡಿದಿರಾ, ಮತ್ತೊಂದು ಮಾಡಿದಿರಾ, ಮಗದೊಂದು ಮಾಡಿದಿರಾ ಅನ್ನುವಂತಹ ವಿಚಾರಕ್ಕೆ ಇವತ್ತು ಯಾರು ಕೂಡ ನಿಮ್ಮ ಹತ್ರ ಕೇಳ್ತಿಲ್ಲ. ಆ ಒಂದು ಸಾಂಗ್ ಯೂಸ್ ಮಾಡಿಲ್ಲ ಅಂತಂದಿದ್ರೆ ಹೇಳ್ತಾರೆ ಈ ಒಂದು ಸಾಂಗ್ ನ ವೈರಲ್ ಆಗೋದಕ್ಕೆ ಕಾರಣ ಅವರು ಒಂದಷ್ಟು ಜನನ ಮುಂದಕ್ಕೆ ಬಿಟ್ಬಿಟ್ಟು ಚೂ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅದನ್ನ ನೀವು ಮಾಡ್ತಿದ್ರ, ಅದಕ್ಕೆ ನಿಮ್ ಬಾಯಲ್ಲಿ ಬಂದಿದೆ. ಸಾಕಷ್ಟು ವಿಚಾರಗಳಂತೂ ಇದೆ. ಯಾಕಂತಂದ್ರೆ ಈ ವ್ಯಕ್ತಿ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ನಾನೇ ಸರಿ, ನಾನು ಹೇಳಿದ್ದೇ ನಡೀಬೇಕು, ನಾನು ಹೇಳಿದ್ದೇ ಸರಿ ಅಂತ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತಾರೆ, ಖಾಸಗಿ ವಾಹಿನಿಯಲ್ಲಿ ಒಂದು ಸಂದರ್ಶನವನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ನಂಬರ್ 2 ಮಾಡಿದ್ರು ಕೂಡ ಅವ್ರು ವರದಿಗಾರ್ತಿ ಕೇಳ್ತಾರೆ, ಈ ವಿಡಿಯೋ ಡಿಲೀಟ್ ಮಾಡಲ್ಲ ಅಂದ್ರೆ, ನಾನು ಸಾಯೋ ತನಕನೂ ಡಿಲೀಟ್ ಮಾಡಲ್ಲ ಅಂತಾರೆ. ನನ್ನ ನಂಬರ್ 2 ಮಾಡಿದ್ರು ಕೂಡ ಸುದ್ದಿ ಆಗುತ್ತೆ, ಉಚ್ಚ ಒಯ್ದ್ರು ಕೂಡ ಸುದ್ದಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಈಗ ನಂಬರ್ 2 ಮಾಡ್ಬೇಕಾದ್ರೂ ಕೂಡ ಈ ಸಾಂಗ್ ಯೂಸ್ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ಸ್ಟಾಗ್ರಾಮ್ ಅವ್ರ ಮೇಲೆ ಒಂದು ಬ್ಲೇಮ್ ಅನ್ನ ಮಾಡ್ತೀರ. ಹಾಕೊಂಡು ನೋಡಿ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಏನೋ ಬಿಟ್ಟು ಇವ್ನ ಮಾನಸಿಕ ಅಸ್ವಸ್ಥ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಬಿಟ್ಟಿದ್ದಾರೆ. ಇನ್ನೊಂದಷ್ಟು ಜನ ನಿಮ್ಮನ್ನ ನೋಡಿ, ನಿಮ್ಮ ನಡವಳಿಕೆ ನೋಡಿ, ನಿಮ್ಮ ಆಟಿಟ್ಯೂಡ್ ನೋಡಿ, ನೀವು ಮಾಡ್ತಿರುವಂತಹ ಒಂದು ಪ್ರಚಾರದ ನೋಡ್ಕೊಂಡು ನಗ್ತಿದ್ದಾರೆ. ಅದು ಬಿಟ್ರೆ ನಿಮ್ಗೇನು ಯೂಸ್ ಆಗ್ತಿದೆಯೋ ಗೊತ್ತಿಲ್ಲ. ಅದನ್ನು ಕೂಡ ನೆಗೆಟಿವ್ ಅನ್ನು ಕೂಡ ತಿದ್ಕೊಳ್ಳುವಂತ ನೋಡಿದ್ರೆ ಅದರಲ್ಲೂ ಕೂಡ ನೀವು ಸಂತೋಷ ಪಡ್ತಿದ್ರೆ ಅಂದ್ರೆ ನಿಮ್ಮ ಹುಚ್ಚು ಯಾವ ರೇಂಜ್ಗೆ ಹೋಗಿದೆ ಅಂತ ಗೊತ್ತಾಗ್ತದೆ. ಇನ್ನೊಂದಷ್ಟು ವಿಚಾರಗಳಿದೆ ಮಾತನಾಡೋದು, ಯಾಕಂತಂದ್ರೆ ಹೇಳ್ತಾ ಹೋದ್ರೆ ನಾನು ನೆನಪೇ ಇರಲ್ಲ, ಮೊಬೈಲಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದಷ್ಟು ಏನ್ ಹೇಳಿದ್ರು ಅಂದ್ರೆ, ಇತ್ತೀಚೆಗೆ ಬೆಳೆಯುವಂತವ್ರನ್ನ ತುಳಿತಿದ್ದಾರೆ ಅಂತ ಹೇಳಿ. ನೀವೇನ್ ಬೆಳೆದಿದ್ದೀರಾ ಅಂತ ನಂಗೆ ಗೊತ್ತಾಗ್ತಿಲ್ಲಪ್ಪ ನನಗೆ. ಕಿಚ್ಚ ಸುದೀಪ್ ಅವ್ರು ಅಂತಂದ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತು, ಅದರೊಟ್ಟಿಗೆ ಭಾರತಕ್ಕೂ ಗೊತ್ತು, ಅದರೊಟ್ಟಿಗೆ ಪ್ರಪಂಚದಾದ್ಯಂತ ಇರುವಂತಹ ಒಂದಷ್ಟು ಸಿನಿಮಾ ಮೇಕರ್ಸ್ಗೂ ಗೊತ್ತು. ಆದ್ರೆ ಡಾಗ್ ಸತೀಶ್ ಅವ್ರು ಅಂತಂದ್ರೆ ಹಳ್ಳಿ ಕಡೆ ಹೋದ್ರೆ ಅಜ್ಜಿ ಯಾವ ನೀವನು ಅಂತ ಹೇಳ್ಬಿಟ್ಟು ಕೇಳ್ತಾರೆ.
ಅಜ್ಜಿಯಂದ್ರಾಗಿರ್ಬೋದು, ನಮ್ಮ ತಂದೆ ತಾಯಿಗೆ ಡಾಕ್ಸ್ ಯಾರವನು ಅಂತ ಕೇಳ್ತಾರೆ. ಯಾರೋ ಒಬ್ರು ಯಂಗ್ಸ್ಟರ್ಸ್ ಯೂಟ್ಯೂಬ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಯೂಸ್ ಮಾಡ್ತಿರ್ತಾರಲ್ಲ, ಅಂಥವ್ರು ಮಾತ್ರ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮನ್ನು ಫಾಲೋ ಮಾಡ್ತಿರೋಂಥವ್ರು ಗೊತ್ತಿರುತ್ತೆ, ಇಲ್ಲ ಅಂತಂದ್ರೆ ಬಿಗ್ ಬಾಸ್ ನೋಡ್ತಿರೋಂಥವ್ರು ಗೊತ್ತಿರುತ್ತೆ. ಅದು ಬಿಟ್ಬಿಟ್ಟು ಇಡೀ ಕರ್ನಾಟಕಕ್ಕೆ ಪರಿಪೂರ್ಣವಾಗಿ ಏನು ಅಷ್ಟು ಕೋಟಿ ಜನ ಇದ್ದಾರಲ್ಲ ಕರ್ನಾಟಕದಲ್ಲಿ, ಅವ್ರಿಗೇನೆ ನೀವು ಗೊತ್ತಿಲ್ಲ, ನಾನು ನಂಬರ್ 1 ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ತಿರ್ಗಾಡ್ತಿದ್ದೆ. ಅದು ನಿಮ್ಮ ಹುಚ್ಚು, ಅದಕ್ಕೇನು ಹೇಳೋದಕ್ಕಾಗಲ್ಲ. ಬೆಳೆಯುವಂಥವ್ರನ್ನ ತುಳಿತಿದ್ದಾರೆ ಅಂತಿರಲ್ಲ, ನೀವೇನು ಬೆಳೆದಿದ್ದೀರಾ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ನಿಮ್ಮ ಸಾಧನೆ ಏನು, ನಮ್ಮ ದೇಶಕ್ಕೇನು, ನಮ್ಮ ಕರ್ನಾಟಕಕ್ಕೇನು ಅಂತ ಹೇಳ್ಬಿಟ್ಟು ಏನು ಗೊತ್ತಿಲ್ಲ. ಅಂತ ಸಾಧನೆನೂ ನೀವು ಮಾಡಿಲ್ಲ, ಅಂತ ಸಾಧನೆ ಮಾಡೋದಕ್ಕೆ ನೀವು ಹೊಡ್ತೀರಾ ಅಂತಂದ್ರೂ ಕೂಡ ಯಾರು ನಿಮ್ಮನ್ನು ನಂಬಲ್ಲ. ಬಿಕಾಸ್ ಯಾಕೆಂತಂದ್ರೆ ಮಾತೆತ್ತಿದ್ರೆ ಸುಳ್ಳು, ಬಾಯಿ ಬಿಟ್ರೆ ಸುಳ್ಳು ಅಂತೀರ. ದಯವಿಟ್ಟು ಹೇಳ್ತಾ ಇದ್ದೀನಿ ಡಾಕ್ಟರ್ ಸತೀಶ್ ಅವರೇ, ನಿಮ್ಮ ಪ್ರಚಾರಗೋಸ್ಕರ ನಿಮ್ಮ ಮಗನ ಜೀವನವನ್ನ ಹಾಳು ಮಾಡಕ್ ಹೋಗ್ಬೇಡಿ. ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಏನು ಹೇಳಿದೆ, ಒಬ್ಬ ತಂದೆಯಾಗಿ ನಿಮ್ಮ ವೃತ್ತಿಯನ್ನ ಮಾಡಿ, ನಿಮ್ಮ ಕಾರ್ಯಕ್ಷಮತೆಯನ್ನ ಮಾಡಿ, ಅದರೊಟ್ಟಿಗೆ ನಿಮ್ಮ ತಂದೆಯಾಗಿ ನಿಮ್ಮ ಜವಾಬ್ದಾರಿಯನ್ನ ನಿಭಾಯಿಸಿ ಅಂತ ಹೇಳ್ತಾ ಇದ್ದೀನಿ. ಮಗನ ಭವಿಷ್ಯವನ್ನ ಹಾಳು ಮಾಡಕ್ ಹೊರಡಬೇಡಿ. ನೀವು ಮಾಡ್ತಿರುವಂತಹ ಒಂದಷ್ಟು ಪ್ರಚಾರಗೋಸ್ಕರ ಮಾಡ್ತಿರುವಂತಹ ವಿಡಿಯೋಗಳಲ್ಲಿ ನಿಮ್ಮ ಮಗನನ್ನ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮಗ ಫೇಲ್ ಆದ್ರೂ ಪಾರ್ಟಿ ಕೊಡ್ತೀನಿ, ಮಗ ನಂಬರ್ 2 ಹೀರೋ ಆಗ್ತಾನೆ ಅಂತ ಹೇಳ್ಬಿಟ್ಟು. ಅವರಿಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ತಿಳ್ಕೊಳ್ಳಿ, ಅದರ ಕಡೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅವರನ್ನ ಯಾವ ರೀತಿ ಉದ್ಧಾರ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿ. ಮಗನ ಜೀವನಕ್ಕೋಸ್ಕರ ನೀವು ಏನಾದರೂ ಒಂದಷ್ಟು ಸೇವಿಂಗ್ಸ್ ಅನ್ನ ಮಾಡಿ ಅವರ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಒಂದಷ್ಟು ಜವಾಬ್ದಾರಿಯುತ ತಂದೆಯಾಗಿ ನೀವು ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ. ಅತಿಯಾದ ಪ್ರಚಾರ ಯಾವ ಮನುಷ್ಯನಿಗೂ ಕೂಡ ಒಳ್ಳೆಯದಲ್ಲ. ನಾನು ನಿಮಗೆ ಇದನ್ನ ವಾರ್ನ್ ಮಾಡ್ತಿದ್ದೀನೋ ಅಥವಾ ಇನ್ನೊಂದು ಮಾಡ್ತೀನೋ ಅಂತಲ್ಲ, ಒಬ್ಬ ಕಳಕಳಿಯಾಗಿ ನಿಮ್ಮ ಮಗನ ಮೇಲಿರುವಂತಹ ಪ್ರೀತಿಗೋಸ್ಕರ, ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ನಿಮ್ಮಲ್ಲಿ ಕಂಡಿರೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಎಷ್ಟೋ ಜನರು ಹೇಳ್ತಾರೆ ಮಕ್ಕಳು ಚೆನ್ನಾಗಿರಬೇಕು ಅನ್ನುವಂಥ ರೀತಿಯಲ್ಲಿ, ಅದೇ ರೀತಿ ನೀವು ಕೂಡ ಮಗನನ್ನ ಚೆನ್ನಾಗಿ ಬೆಳೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡಬೇಕು. ಮಗ ನಂಬರ್ 2 ಹೀರೋ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಡ್ತಾ ಇದ್ರ. ಆ ಹೋರಾಟಕ್ಕೆ ಪ್ರತಿಯೊಬ್ಬ ಕನ್ನಡಿಗರ ಒಂದು ಸಪೋರ್ಟ್ ಇದ್ದೇ ಇರುತ್ತೆ. ಆದರೆ ಅವರ ಜೀವನವನ್ನ ಹಾಳು ಮಾಡೋದಕ್ಕೆ ನಿಮ್ಗೆ ಯಾವ ರೈಟ್ಸು ಇರಲ್ಲ ಅಂತಾನೆ ಹೇಳ್ತೀನಿ. ಯಾಕೆಂತಂದ್ರೆ ಅವರ ಜೀವನ ಈಗ ಮೇಜರ್ ಆಗಿದ್ದಾರೆ, ಅವರ ಜೀವನವನ್ನ ಯಾವ ರೀತಿ ರೂಪಿಸ್ಕೋಬೇಕು ಅನ್ನುವಂಥದ್ದು ಆಸ್ ಎ ತಂದೆಯಾಗಿ ನೀವು ಅವ್ರಿಗೆ ಯಾವ ರೀತಿ ಗೈಡ್ಲೈನ್ಸ್ ಅನ್ನ ಕೊಡಬೇಕು, ಆದ್ರೆ ನೀವು ಅದು ಮಾಡ್ತಿಲ್ಲ, ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೋಡ್ತಿರುವಂತಹ ಜನ ಎಲ್ಲರೂ ಕೂಡ ಸುಮ್ಮನಿದ್ದಾರೆ ಅಂದ ತಕ್ಷಣ ನಿಮ್ಗೇನೋ ನೀವು ದೊಡ್ಡ ಕೊಂಬಂದಿದೆ, ನಿಮ್ ವೈರಲ್ ಸ್ಟಾರು ಅದು ಇದು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ತಿರುಗಾಡಿದ್ರೆ ಅದನ್ನ ನೀವು ಒಬ್ಬರೇ ಹೇಳಬೇಕು ವೈರಲ್ ಸ್ಟಾರ್ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅದು ಆ ಬಿರುದನ್ನ ನಿಮಗೆ ನೀವೇ ಕೊಡಿಸ್ಕೊಂಡಿರ್ತೀರೋ ಅಥವಾ ಕೊಟ್ಟಿದಾರೋ ಅಥವಾ ಯಾರಾದ್ರೂ ಗೊತ್ತಿಲ್ಲ. ಅಥವಾ ನಿಮ್ಗೆ ವೈರಲ್ ಸ್ಟಾರ್ ಅಂತ ಕೊಟ್ರೆ ಯಾವುದು, ಇನ್ನೊಂದು ಹೇಳ್ತೀನಿ, ರಜತ್ತು ಹಾಗೆ ವಿನಯ್ ಗೌಡ ಅವ್ರಿಗೆ ಯಾವುದೇ ಫಂಕ್ಷನ್ಸ್ ಕರೀತಿಲ್ಲ, ನಮ್ಗೆಲ್ಲ ಬೇರೆ ಕಡೆ ಎಲ್ಲ ಕರೀತಿದ್ದಾರೆ ಅಂತ ಹೇಳ್ತಾ ಇದಾರೆ. ಅವ್ರಿಗೆಲ್ಲಾನು ಕರೆದಿದ್ದಾರೆ, ಇಲ್ಲ ಅಂತಲ್ಲ, ಆ ತರ ಕಾರ್ಯಕ್ರಮಗಳು ಎಷ್ಟೋ ಅಟೆಂಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಈಗ ಮಾತ್ಬೇಡ. ಅವ್ರು ಕೊಟ್ಟಿದಾರಲ್ಲ ವೈರಲ್ ಸ್ಟಾರ್ ಅಂತ ಹೇಳ್ಬಿಟ್ಟು, ನಿಮ್ಮಲ್ಲಿ ಅದು ವೈರಲ್ ಆಗುವಂತ ಲಕ್ಷಣಗಳು ಅವ್ರಿಗೇನ್ ಕಾಣಿಸ್ತೋ ಏನೋ ಒಂದು ಗೊತ್ತಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಕರ್ನಾಟಕ ಜನತೆ ಸುಮ್ಮನಿದ್ದಾರೆ ಅಂದ ತಕ್ಷಣಕ್ಕೆ ನೀವು ಯಾವುದೇ ರೀತಿಯಾಗಿ ಅತಿಯಾಗಿ ಆಡಕ್ ಹೋಗ್ಬೇಡಿ. ಮುಂದಿನ ದಿನಗಳಲ್ಲಿ ಅದರ ಪರಿಣಾಮ ನಿಮಗೆ ಬೀರುತ್ತೆ. ಏನೆಲ್ಲ ಮಾತಾಡ್ತೀರಾ ಒಂದೊಂದು ಮಾತುಗಳು, ಅದನ್ನ ನೀವೇ ಅನುಭವಿಸ್ಬೇಕಾಗುತ್ತೆ. ಇಷ್ಟೇ ಹೇಳೋದು, ಮಗನ ಒಂದು ಉದ್ಧಾರಕ್ಕೆ ಏನು ಜವಾಬ್ದಾರಿತ ತಂದೆಯಾಗಿ ಮಾಡಬೇಕು ಅಂತಿದ್ರು ಅದನ್ನೆಲ್ಲ ಮಾಡಿ, ಅದನ್ನ ಬಿಟ್ಟು ಪ್ರೆಸೆಂಟ್ ನಡೀತಿರುವಂತಹ ಇಶ್ಯೂಸ್ ಬಗ್ಗೆ ನಿಮ್ಮ ಕರ್ನಾಟಕಕ್ಕೆ ಏನಾದರೂ ಒಂದು ಕೊಡುಗೆ ಕೊಡ್ರಿ. ಡಾಗ್ ಬ್ರೀಡರ್ ಅಂತ ಹೇಳ್ತಿರಲ್ಲ, ಬೀದಿ ನಾಯಿಗಳೆಲ್ಲ ಇದಾವಲ್ಲ, ಅದಕ್ಕೆಲ್ಲ ಊಟ ಕೊಟ್ಬಿಟ್ಟು ಒಂದೊಳ್ಳೆ ಹೆಸರು ತಗೊಳ್ರಿ. ಯಾರು ಬೇಡ ಅಂತಾರೆ ನಿಮ್ಗೆ? ಡಾಗ್ ಬ್ರೀಡರ್ ಅಂತ ಹೇಳ್ಬಿಟ್ಟು ನಾನು ನಂಬರ್ 1 ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಅಂತ ಹೇಳ್ಕೊಳ್ತಿರಲ್ಲ, ಕರ್ನಾಟಕದಲ್ಲಿ ಯಾವುದೇ ಬೀದಿ ನಾಯಿ ಊಟ ಇಲ್ಲದೆ ಉಪವಾಸ ಇಲ್ಲದೆ ಮನಿಕೊಳ್ಳೋ ರೀತಿ ಆಗ್ತಿದ್ದಂಗೆ ನೋಡ್ಕೊಳ್ಳಿ. ಆಗ ಒಪ್ಕೊಂತೀನಿ ನಾನು ನಿಮ್ಗೆ ವೈರಲ್ ಸ್ಟಾರ್ ಅಂತ ಹೇಳ್ಬಿಟ್ಟು. ಆಗ ನಾನೇ ಬಂದ್ಬಿಟ್ಟು ನಿಮ್ಮನ್ನ ಮಾತನಾಡಿಸ್ತೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಮಗನ ಒಂದು ಬೆಳವಣಿಗೆಗೋಸ್ಕರ ಕೆಲಸ ಮಾಡಿ, ಆಸ್ ಎ ತಂದೆಯಾಗಿ ಮಗನ ಉದ್ಧಾರಕ್ಕೆ ಕೆಲಸ ಮಾಡಿ. ಆಗ ಜವಾಬ್ದಾರಿತ ತಂದೆ ಡಾಕ್ಟರ್ ಸತೀಶ್ ಅವರು, ಕ್ಯಾಡಬಮ್ ಸತೀಶ್ ಅವರು ಅಂತ ಹೇಳ್ಬಿಟ್ಟು ಒಪ್ಕೊಂತಾರೆ. ಈ ತರ ತಿಕ್ಕಲು ಕೆಲಸಗಳು, ಈ ತರ ಹುಚ್ಚರ ಸಂತೆಯಾಗಿ ನೀವು ಕೂಡ ಹುಚ್ಚರಲ್ಲಿ ಒಬ್ಬ ಹುಚ್ಚರ ಉಪಾಧ್ಯಕ್ಷ, ಹುಚ್ಚರ ಅಧ್ಯಕ್ಷ ಆಗಕ್ಕೆ ಹೊರಡಕ್ಕೆ ಹೋಗ್ಬಿಡಿ. ಯಾಕಂತಂದ್ರೆ ಹುಚ್ಚನೇ ಆಗ್ಬಿಡ್ತೀರ ನಾಳೆ. ಆಲ್ರೆಡಿ ಆಗಿದ್ದಾರೆ ಅಂತ ಕೆಲವರೆಲ್ಲ ಮಾತನಾಡ್ಕೊಳ್ತಿದ್ದಾರೆ, ಅದು ಅವರವರ ಅಭಿಪ್ರಾಯ. ಎನಿವೆ, ಯಾವುದೇ ಒಬ್ಬ ಮನುಷ್ಯನ ತಾಳ್ಮೆಗೂ ಮಿತಿ ಇರುತ್ತೆ, ಅದನ್ನ ಅತಿ ಆಗೋದಕ್ಕೆ ಹೋಗ್ಬೇಡಿ, ಅದನ್ನ ನೀವು ಕೂಡ ಅತಿಯಾಗಿ ಬಳಸ್ಕೋಬೇಡಿ ಅಂತ ಹೇಳ್ತಾ, ಸೋಷಿಯಲ್ ಮೀಡಿಯಾನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ, ಇವತ್ತಿನ ವಿಚಾರದ ಬಗ್ಗೆ ಮಾತನಾಡೋದನ್ನ ಮುಗಿಸ್ತಾ ಇದ್ದೀನಿ. ಈಗಾಗಲೇ ಈ ಒಂದು ವಿಡಿಯೋ ನೋಡಿದ್ಮೇಲೆ ನಿಮ್ಗೊಂದು ಎಚ್ಚರಿಕೆಯ ಸಂದೇಶ ಸಿಕ್ಕಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಒಳ್ಳೆದಕ್ಕೇನೆ ನಾನು ಹೇಳ್ತಾ ಇರುವಂತದ್ದು, ಹಾಗೆಯೇ ಕರ್ನಾಟಕ ಜನತೆ ಹೇಳ್ತಾ ಇರೋದು ಅನ್ನುವಂತಹ ವಿಚಾರ ನಿಮ್ಗೆ ತಲುಪಿದೆ ಅಂತ ಅನ್ಕೊಂತಾ ಇದ್ದೀನಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ವಿಚಾರದ ಬಗ್ಗೆ ಮಾತನಾಡಕ್ಕೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.